ದಳಪತಿ ವಿಜಯ್ ರೀತಿ ರಾಜಕೀಯಕ್ಕೆ ಬರ್ತಾರ ನಟ ಅಲ್ಲು ಅರ್ಜುನ್. ತೆಲುಗು ಸ್ಟಾರ್ ನಟ ಅಲ್ಲು ಅರ್ಜುನ್ ರಾಜಕೀಯಕ್ಕೆ ಪದಾರ್ಪಣೆ ಮಾಡ್ತಾರ. ತೆಲುಗು ರಾಜ್ಯಗಳಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು ಅಲ್ಲು ರಾಜಕೀಯ ಸುದ್ದಿ. ರಾಜಕಾರಣಿ ಪ್ರಶಾಂತ್ ಕಿಶೋರ್ ಜೊತೆ ರಹಸ್ಯ ಸಮಾಲೋಚನೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಪುಷ್ಪ 2 ವೇಳೆ ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ಜೊತೆ ವಿವಾದ ಆಗಿತ್ತು. ಯಾಕಂದ್ರೆ ಕಾಲ್ ತುಳಿತ ಪ್ರಕರಣ ಆಗಿತ್ತು. ಅವರು ಪ್ರಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಥಿಯೇಟರ್ ಬಳಿ ಹೋದಂಥ ಸಂದರ್ಭದಲ್ಲಿ ಅದಾದ ನಂತರದಲ್ಲಿ ರೇವಂತ್ ರೆಡ್ಡಿ ಸರ್ಕಾರ ಯಾವ ರೀತಿ ತನ್ನನ್ನು ನಡೆಸ್ಕೊಳ್ತು ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಇದೇ ಕಾರಣಕ್ಕೆ ಅಂದರೆ ನಾವು ಕಾನೂನಾತ್ಮಕವಾಗಿ ನಡ್ಕೊಂಡ್ವಿ ಅಂತ ರೇವಂತ್ ರೆಡ್ಡಿ ಸರ್ಕಾರ ಹೇಳುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅಲ್ಲು ಅರ್ಜುನ್ ಅವರು ಯಾವ ರೀತಿ ಒಂದು ಕಾಲ್ ತುಳಿತ ಆದಂಥ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿ ಮಹಿಳೆಯೊಬ್ಬರು ಮೃತಪಡ್ತಾರೆ. ಸಾವು ನೋವು ಸಂಭವಿಸಿದಂಥ ಒಂದು ಪ್ರಕರಣದಲ್ಲಿ ಅಲ್ಲು ಅರ್ಜುನ್ಗೆ ಆದಂಥ ಒಂದು ನಡೆ ಅಥವಾ ಅಲ್ಲು ಅರ್ಜುನ್ ಅವರನ್ನ ನಡೆಸ್ಕೊಂಡಂಥ ರೀತಿ ಇದೆಲ್ಲವೂ ಕೂಡ ರೇವಂತ್ ರೆಡ್ಡಿ ಸರ್ಕಾರದ ಮೇಲೆ ಅಸಮಾಧಾನ ಎಲ್ಲ ಒಂದು ಕಡೆ ಇದೆಯಾ ಅಲ್ಲು ಅರ್ಜುನ್ ಅವ್ರಿಗೆ ಅನ್ನುವಂಥದ್ದು ಸದ್ಯಕ್ಕೆ ಕಾಡುವಂಥ ಪ್ರಶ್ನೆ. ಇದೇ ಕಾರಣಕ್ಕೆ ತಾವು ಕೂಡ ತಮಿಳುನಾಡಲ್ಲಿ ದಳಪತಿ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಮೊದಲ ಪ್ರಯತ್ನದಲ್ಲೇ ಅವರು ಮುಖ್ಯಮಂತ್ರಿ ಆದಂತೆ ಅವರ ಒಂದು ಸ್ಟ್ರಾಟಜಿ ತಾವೊಬ್ಬ ರಾಜಕಾರಣಕ್ಕೆ ಏನಾದರೂ ತಾನು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರೆ ಯಾವ ರೀತಿಯ ಒಂದು ಸ್ಟ್ರಾಟಜಿಯನ್ನು ತಂತ್ರಗಾರಿಕೆಯನ್ನು ಅನುಸರಿಸಬೇಕಾಗತ್ತೆ ಚುನಾವಣೆಯನ್ನು ಗೆಲ್ಲೋದಕ್ಕೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಏನಾದರೂ ಅಲ್ಲು ಅರ್ಜುನ್ ಇದ್ದಾರಾ? ಇದೇ ಕಾರಣಕ್ಕೆ ಪ್ರಶಾಂತ್ ಕಿಶೋರ್ ಅವರನ್ನ ಭೇಟಿಯಾಗಿ ರಹಸ್ಯ ಸಮಾಲೋಚನೆ ಏನಾದರೂ ನಡೆಸಿದ್ರ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವಂಥ ಕುತೂಹಲ. ಪುಷ್ಪ 2 ವೇಳೆ ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ಜೊತೆ ಆದಂಥ ವಿವಾದ, ರೇವಂತ್ ರೆಡ್ಡಿ ಸರ್ಕಾರ ಗುರಿಯಾಗಿಸಿಕೊಂಡು ಈ ನಿರ್ಧಾರ ಏನಾದರೂ ಕೈಗೊಳ್ತಾ ಇದ್ದಾರಾ ಅಲ್ಲು ಅರ್ಜುನ್? ಹೈದರಾಬಾದ್, ನಿಜಾಮಾಬಾದ್, ಖಮ್మంನಲ್ಲಿ ದೊಡ್ಡ ಅಭಿಮಾನಿ ಬಳಗವೇ ಇದೆ ಅಲ್ಲು ಅರ್ಜುನ್ ಅವರಿಗೆ. ಹಾಗಾಗಿ ಅಲ್ಲು ಅರ್ಜುನ್ಗೆ ಕಾಪು ಸಮುದಾಯದಿಂದ ಗಟ್ಟಿಯಾದಂಥ ಮತ ಬ್ಯಾಂಕ್ ಕೂಡ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ಚುನಾವಣೆಗೆ ಏನಾದರೂ ಸ್ಪರ್ಧೆ ಮಾಡಿದ್ರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಏನಾದರೂ ಅಲ್ಲು ಅರ್ಜುನ್ ಅವರದ್ದ. ಹಾಗಾಗಿಯೇ ಪ್ರಶಾಂತ್ ಕಿಶೋರ್ ಅವರ ಜೊತೆ ಸುದೀರ್ಘವಾದ ಸಮಾಲೋಚನೆಯನ್ನು ಏನಾದರೂ ನಡೆಸಿದಾರಾ ಅನ್ನುವಂಥದ್ದೇ ಈಗ ಸದ್ಯಕ್ಕೆ ಹಾಟ್ ಟಾಪಿಕ್. ಅಲ್ಲು ಅರ್ಜುನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನುವಂಥ ಒಂದು ಕುತೂಹಲ ಗರಿಗೆದರುವಂತೆ ಮಾಡ್ತಾ ಇದೆ.